ಹಸು ಖರೀದಿಗೆ ಗುಬ್ಬಿಗೆ ಬಂದ ಕಾಮುಕ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕ್ತಿದ್ದಂತೆ ರಸ್ತೆಯಲ್ಲಿ ಸಂಚಾರ ಮಾಡುವ ಬಾಲಕಿಗೆ ಚಾಕು ತೋರಿಸಿ ಬೆದರಿಸಿ ಕಿರುಕುಳ ನೀಡುತ್ತಿದ್ದವನನ್ನ ಪೊಲೀಸರು ಬಂಧಿಸಿದ್ದಾರೆ. ಹೌದು ವೀಕ್ಷಕರೇ, ಗುಬ್ಬಿ ತಾಲೂಕಿನಲ್ಲಿ ಇಂತಹದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈತ ಮೂಲತಃ ಮಲ್ಲಸಂದ್ರ ವಾಸಿಯಾಗಿದ್ದು ಈತನಿಗೆ ಗುಬ್ಬಿ ನಗರದಲ್ಲಿ ಶಾಲಾ ಮಕ್ಕಳೇ ಟಾರ್ಗೆಟ್. ಬಾಲಕಿಯರು ನಡೆದುಕೊಂಡು ಶಾಲೆಗೆ ಹೋಗುತ್ತಿದ್ದ ರಸ್ತೆಯಲ್ಲಿ ನಿಲ್ಲುತ್ತಿದ್ದ ಈತ ಅಸಭ್ಯವಾಗಿ ವರ್ತಿಸುತ್ತಿದ್ದ, ಬಾಲಕಿಯರನ್ನ ಅಡ್ಡಗಟ್ಟಿ ಲೈಂಗಿಕ ಕಿರುಕುಳ ನೀಡುತ್ತಿದ್ದ. ನೊಂದ ಬಾಲಕಿಯರು ಪೋಷಕರಿಗೆ ತಿಳಿಸಿದ್ರು. ಅಪರಾಧಿ ವಿರುದ್ಧ ಸಾರ್ವಜನಿಕರು ದೂರು ನೀಡಿದ್ರು. ಈ ಹಿಂದೆಯೂ ಸಹ ಈತನ ವಿರುದ್ಧ ಪೋಕ್ಸೋ ಪ್ರಕರಣ ಇದ್ದು ಜೈಲಿಗೂ ಸಹ ಹೋಗಿ ಬಂದಿದ್ದ. ಆದರೂ ಸಹ ಬುದ್ಧಿ ಕಲಿಯದ ಕಾಮುಕ ಮತ್ತೆ ಅದೇ ಚಾಳಿಯನ್ನ ಮುಂದುವರೆಸಿದ್ದ. ಈತನಿಗೆ ಮದುವೆ ಆಗಿದ್ರೂ ಕೂಡ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕ್ತಿದ್ದ. ಇದರಿಂದ ಗುಬ್ಬಿ ಸಾರ್ವಜನಿಕರು ಬೆಸತ್ತು ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಗುಬ್ಬಿ ಪೊಲೀಸ್ ಠಾಣೆಯ ಪೊಲೀಸರು ಇವನನ್ನ ಹಿಡಿಯಲು ಡಿವೈಎಸ್ಪಿ ಶೇಖರ್, ಸಿಪಿಐ ರಾಘವೇಂದ್ರ, ಗುಬ್ಬಿ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್, ಸಿಬ್ಬಂದಿಗಳಾದ ನವೀನ್, ಜ್ಞಾನೇಶ್, ಮಧುಸೂದನ್ ಸೇರಿ ತಂಡವನ್ನ ರಚಿಸಿ ಕಾರ್ಯಾಚರಣೆಯನ್ನ ನಡೆಸಿ ಬೀದಿ ಕಾಮಣ್ಣನನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಬ್ಬಿ ಪೊಲೀಸರು ಮಾಡಿರುವಂತಹ ಒಳ್ಳೆಯ ಕೆಲಸಕ್ಕೆ ಇಡೀ ಗುಬ್ಬಿ ತಾಲೂಕಿನಾದ್ಯಂತ ಜನರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಾನು